ಮದುವೆ ಆಗಲ್ಲ ಅಂತಲ್ಲ, ಆದಷ್ಟು ಬೇಗ ಮದುವೆ ಆಗ್ತೀನಿ ಅಂತ ಹೇಳ್ತೀನಿ. ಇಷ್ಟಾದ್ರೂ ನಿನ್ನ ಅಹಂಕಾರದ ಮಾತುಗಳಿಗೆ ಏನು ಕಮ್ಮಿ ಇಲ್ಲ ಅಲ್ವಾ? ಅಹಂಕಾರ ಎಲ್ರಿಗೂ ಬರಲ್ಲ. ಅಹಂಕಾರಿ ಅಂತ ಅನ್ಸ್ಕೊಳ್ಳೋಕ್ಕೂ ಯೋಗ್ಯತೆ ಇರಬೇಕು. ಅಹಂಕಾರಕ್ಕೆ ತಕ್ಕ ಹಾಗೆ ಜೀವನ ಮಾಡೋ ತಾಕತ್ತಿರಬೇಕು. ಅಹಂಕಾರದಿಂದ ಆಡಿರೋ ಮಾತುಗಳನ್ನ ನಿಜ ಮಾಡೋ ಶಕ್ತಿ ಇರಬೇಕು. ಅದು ನನಗಿದೆ. ಎಲ್ಲೋ ಭೂಕಂಪ ಆಯ್ತು ಅಂತ ಭೂಮಿನ ನಡಗಿಸ್ತೋರ್ ತಾವೇ ಅಂತ ಅನ್ಕೊಳ್ಳೋದು ಅವ್ರ ದಡ್ಡತನ. ಅದೇ ಭೂಕಂಪ ಆದ್ರೂ ಜಗ್ಗದೇನೆ ನೆಲಕ್ಕೆ ಕಚ್ಕೊಂಡು ನಿಂತಿರೋದು ಅವ್ರ ಗಟ್ಟಿತನ. ಈಗ ನಿಮ್ಮ ಮನೇಲಿ ಏನೇ ಆಗಿರ್ಲಿ, ಅದ್ರ ಎಫೆಕ್ಟ್ಸ್ ಏನೇ ಇರಲಿ, ಅದನ್ನ ಹೇಗ್ ಸರಿ ಮಾಡಬೇಕು ಅಂತ ಈ ದಿವ್ಯಂಗೆ ತುಂಬಾ ಚೆನ್ನಾಗುತ್ತೆ. ಸರಿ ಮಾಡ್ತೀಯ? ಅದು ಸಾಧ್ಯನೇ ಇಲ್ಲ ದಿವ್ಯಾ. ನೀನು ಸರಿ ಮಾಡಬೇಕು ಅಂತ ನಿಂತ್ಕೊಂಡ್ರೆ ಅದನ್ನ ಹಾಳು ಮಾಡಬೇಕು ಅಂತಾನೆ ನಾನು ನಿಂತ್ಕೋತೀನಿ. ನೀರಲ್ಲಿ ಮುಳುಗಿರೋರ್ನ ಎತ್ಬೋದು, ಆದ್ರೆ ಸುಳಿಲ್ ಸಿಕ್ಕಾಕೊಂಡಿರೋರ್ನಲ್ಲ ದಿವ್ಯಾ. ನಿನ್ನ ಮದುವೆ ಅನ್ನೋ ಕನಸು ಸುಳಿಲ್ ಸಿಕ್ಕಾಕೊಂಡಿದೆ. ಅದನ್ನ ಮೇಲೆತ್ತೋ ಪ್ರಯತ್ನ ಮಾಡಬೇಡ. ಆ ಪ್ರಯತ್ನದಲ್ಲಿ ನೀನು ಮುಳುಗ್ಬೋದು. ಮುಳುಗ್ಸೋ ಕೆಲಸನ ನಾನು ಮಾಡ್ತೀನಿ. ಸತ್ಯ, ಏನ್ ಹೇಳ್ತಿದ್ಯಾ? ಅವ್ರೇನೋ ನನ್ನ ಅರ್ಥ ಮಾಡ್ಕೊಂಡೆ ಮಾತಾಡಿದ್ರು ಅಂದ್ರೆ ನೀನು ಅದನ್ನೇ ಹೇಳ್ತಿದ್ಯಲ್ಲ. ಅಮೂಲ್ ಬೇಬಿ, ಅರ್ಥ ಮಾಡ್ಕೊಳ್ದೆ ಇರೋದು ಅವರಲ್ಲ, ಅವ್ರನ್ನ ಅವ್ರ ಮಾತನ್ನ ಅರ್ಥ ಮಾಡ್ಕೊಳ್ದೆ ಇರೋದು ನೀನು. ಅವ್ರು ಯಾವ ರೀತಿಲಿ ಹೇಳಿದ್ರು ಏನೋ ನನಗೆ ಗೊತ್ತಿಲ್ಲ ಅಮೂಲ್ ಬೇಬಿ, ಆದ್ರೆ ಅವ್ರ ಮಾತಿನ ಅರ್ಥ, ಅವ್ರ ಉದ್ದೇಶ ಯಾವ್ದು ತಪ್ಪಿಲ್ಲ. ಓ ಹೌದಾ? ಸರಿ ಬಿಡು. ಅವ್ರು ಹೇಳಿದ್ ನಿಜ ಆದ್ರೆ ನಾನ್ ಮನೆ ಬಿಟ್ಟು ಬಂದಿರೋದು ಸರಿಯಾದ ನಿರ್ಧಾರನೇ. ನಾನು ಏನು ಅಂತ ತೋರ್ಸಕ್ಕೇನೆ ನಾನ್ ಮನೆ ಬಿಟ್ಟು ಬಂದಿರೋದು. ನೀನ್ ಮನೆ ಬಿಟ್ಟು ಬಂದ್ ಮಾತ್ರಕ್ಕೆ ನಿನ್ನನ್ನ ನೀನು ಸಾಬೀತುಪಡಿಸ್ಕೊಂಡಾಗ? ಹೌದು, ಮನೆಯವರಿಂದ ಹೆಲ್ಪ್ ತಗೊಂಡೆ, ಅವರಿಂದ 1 ಪೈಸಾನು ಈಸ್ಕೊಂಡೆ. ನಾನು ಬದುಕ್ತೀನಿ, ದುಡ್ಡು ತೋರಿಸ್ತೀನಿ. ಅಮೂಲ್ ಬೇಬಿ, ಮನೆ ಬಿಟ್ಟು ಬಂದೆ ಅಂದಿಯಲ್ಲ, ಹೇಗ್ ಬಂದೆ? ಹೇಗೆ ಅಂದ್ರೆ ಕಾರಲ್ಲಿ. ಆ ಕಾರ್ ಯಾರ್ದು? ಕಾರ್ ಯಾರ್ದು ಅಂದ್ರೆ ನಂದೇ ಸತ್ಯ. ನಿಂದೆ ಅಂದ್ರೆ ನೀನೇ ಬಂಡವಾಳ ಹಾಕಿ ಕಷ್ಟಪಟ್ಟು ದುಡ್ದು ಕಾರ್ ತಗೊಂಡ್ಯಾ? ಅದು ಇವನ್ ಹುಟ್ಟಬ್ಬಕ್ಕೆ ಅಂತ ಅಪ್ಪ ಪ್ರೆಸೆಂಟ್ ಮಾಡಿದ್ದು. ಆಯ್ತು, ಇಷ್ಟು ದೊಡ್ಡ ಹೋಟೆಲ್ ಅಲ್ಲಿ ಉಳ್ಕೊಂಡಿದ್ಯಲ್ಲ, ಬಿಲ್ ಹೇಗ್ ಕಟ್ತೀಯಾ? ಹೇಗೆ ಅಂದ್ರೆ ನಾನು ದುಡಿತೀನಲ್ವಾ, ದುಡಿದ್ಮೇಲೆ ಬರೋ ದುಡ್ಡಿಂದ ಬಿಲ್ ಕಟ್ತೀನಿ. ಅಂದ್ರೆ ದುಡಿತೀನಿ ಅಂತ ಆಚೆ ಬಂದವನು ದುಡಿಯೋದಕ್ ಶುರು ಮಾಡೋಕ್ಕೂ ಮುಂಚೆ ಖರ್ಚು ಮಾಡೋದಕ್ ಶುರು ಮಾಡಿದ್ಯಾ. ಇದಕ್ಕೆ ಅವ್ರು ಹೇಳಿರೋದು ನಿನಗ್ ದುಡ್ಡಿನ ಬೆಲೆ ಗೊತ್ತಿಲ್ಲ ಅಂತ. ದುಡಿಯೋದಕ್ ಶುರು ಮಾಡೋಕ್ಕೂ ಮುಂಚೆ ದುಡ್ಡನ್ನ ಬೇಕಾ ಬಿಟ್ಟಿ ಖರ್ಚು ಮಾಡೋ ಈ ಬುದ್ಧಿ ನೋಡಿದ್ರೆ ಯಾರಾದ್ರೂ ಅದೇ ಮಾತು ಹೇಳ್ತಾರೆ. ದುಡಿಯೋದಿರ್ಲಿ, ದುಡ್ದಿರೋದನ್ನ ಉಳಿಸ್ಕೊಳ್ಳೋದಕ್ಕೂ ಆಗಲ್ಲ ಅಂತ. ವ್ಯವಹಾರ ಮಾಡ್ತೀನಿ ಅಂತ ಆಚೆ ಬಂದಿದ್ಯಾ, ಸ್ವಲ್ಪನಾದ್ರೂ ವ್ಯವಹಾರಸ್ಥನ್ ತರ ಯೋಚನೆ ಮಾಡೋ ಅಮೂಲ್ ಬೇಬಿ. ಈಗ ನಾನು 10 ರೂಪಾಯಿ ದುಡ್ದು 8 ರೂಪಾಯಿ ಖರ್ಚು ಮಾಡಿದ್ರೆ ನನಗೆ ಉಳಿಯೋದು 2 ರೂಪಾಯಿ. ಅಂದ್ರೆ ನಾನ್ ದುಡ್ದಿದ್ದಕ್ಕೆ ನನಗೆ ಉಳಿದಿದ್ 2 ರೂಪಾಯಿ ಲಾಭ ಅಂತ ಅರ್ಥ. ಅದೇ 10 ರೂಪಾಯಿ ದುಡ್ದು 5 ರೂಪಾಯಿ ಉಳಿಸ್ಕೊಂಡ್ರೆ ನಾನ್ ದುಡ್ದಿದ್ದಕ್ಕೆ 5 ರೂಪಾಯಿ ಲಾಭ ಅಂತ ಆಗತ್ತೆ. ನಾವ್ ಮಾಡೋ ಉಳಿತಾಯನೇ ಲಾಭ ಅಂತ ಅರ್ಥ ಅಮೂಲ್ ಬೇಬಿ. ದುಡಿಯೋಕ್ ಮುಂಚೆನೆ ಖರ್ಚು ಮಾಡೋದಕ್ ಶುರು ಮಾಡಿದ್ರೆ ಆಗೋದ್ ಲಾಭ ಅಲ್ಲ, ಸಾಲ ಆಗತ್ತೆ.
ಕರಿತೀನಿ ಅಂತ ಮನೆಯಿಂದ ಆಚೆ ಬರ್ತಿದ್ದ ಹಾಗೆ ಸಾಲ್ಗಾರ ಆಗ್ತಿದ್ಯಾ ಅಂದ್ರೆ ಒಂದ್ ಹೆಜ್ಜೆ ಮೇಲ್ ಹೋಗ್ಬೇಕಾಗಿರೋನು 2 ಹೆಜ್ಜೆ ಕೆಳಗಿಳಿತಾ ಇದೆಯಾ? ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ ಅನ್ನೋ ಕ್ಲೂ ಕೂಡ ನಮ್ಗೆ ಯಾರಿಗೂ ಇಲ್ಲ. ಮನೆಯಲ್ಲಿ ಎಲ್ಲರೂ ಟೆನ್ಷನ್ ಆಗಿದ್ದಾರೆ. ಸಾಲದಿದ್ದಕ್ಕೆ ಈ ಮದ್ವೆ ಬೇರೆ ಬೇಡ ಅಂತ ಕೋಪ ಮಾಡ್ಕೊಂಡು ಹೋಗಿದ್ದಾನೆ. ಅಂದ್ರೆ ಅಳಿಯಂದ್ರು ಎಲ್ಲಿದ್ದಾರೆ ಅನ್ನೋದೇ ಗೊತ್ತಿಲ್ವಾ? ಮತ್ತೆ ಅಳಿಯಂದ್ರಿಗೆ ಏನಾದ್ರು? ನೋ, ನೀವ್ ಅಲ್ಲಿವರೆಗೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ ಆಂಟಿ. ಅವನು ಮನೆ ಬಿಟ್ಟು ಹೋಗಿದ್ದಾನೆ ಅಷ್ಟೇ. ಅಮ್ಮನೂ ಚಿಕ್ಕಮ್ಮನೂ ಅವನ ಹತ್ರ ಮಾತಾಡಿದ್ದಾರೆ. ಅದಕ್ಕೆ ಅವನು ಮದ್ವೆನೇ ಬೇಡ ಅಂತ ನಮ್ಗೆಲ್ಲ ಶಾಕ್ ಕೊಟ್ಬಿಟ್ಟ. ನಮಗೆ ಇಷ್ಟು ಬೇಜಾರಾಗಿರ್ಬೇಕಾದ್ರೆ ಇನ್ನು ನಿಮಗಿನ್ನೆಷ್ಟು ಬೇಜಾರಾಗಿರ್ಬೇಡ. ಅವನದ್ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ, ಮನೆಗೆ ಯಾವಾಗ ಬರ್ತಾನೆ ಅನ್ನೋದು ನಮಗ್ ಯಾರಿಗೂ ಗೊತ್ತಿಲ್ಲ. ಇದನ್ನೆಲ್ಲ ನಿಮಗ್ ಹೇಳೋದು ನನ್ನ ಕರ್ತವ್ಯ. ಅದಕ್ಕೆ ಹೇಳ್ದೆ ಅಷ್ಟೆ. ನೀವು ಹೆಣ್ಣು ಹೆತ್ತೋರು, ನಾನು ಒಂದು ಹೆಣ್ಣಾಗಿ ನಿಮ್ ಕಷ್ಟ ಏನು ಅನ್ನೋದು ನನಗೆ ಅರ್ಥ ಆಗತ್ತೆ. ಎಂಗೇಜ್ಮೆಂಟ್ ಆಗಿ ಇನ್ನೇನು ಮದ್ವೆ ದಿನನ ಗೊತ್ತು ಮಾಡ್ಬೇಕು ಅನ್ನೋವಾಗ ಮದ್ವೆನೇ ಮುರಿದು ಬಿದ್ರೆ ದಿವ್ಯನ್ ಜೀವನ ಹಾಳಾಗೋಗುತ್ತೆ. ಆದ್ರೆ ಏನ್ ಮಾಡೋದು, ವಾಸ್ತವನ ಒಪ್ಕೊಳ್ಳೇಬೇಕಲ್ವಾ? ಬದುಕಬೇಕು ಅಂದ್ರೆ ಜೀವನದಲ್ಲಿ ಏನೇ ಬಂದ್ರೂ ಅದನ್ನ ಎದುರಿಸಲೇಬೇಕು ಆಂಟಿ. ಅವನೇ ಈ ಮದ್ವೆ ಬೇಡ ಅಂತಂದ್ರೆ ನೀವಿನ್ನ ಈ ಮದ್ವೆ ಆಗತ್ತೆ ಅಂತ ಕನ್ಸು ಕಟ್ಕೊಳ್ಳೋದು ವ್ಯರ್ಥ ಅಂತ ಅನ್ಸುತ್ತೆ. ಒಡೆದೋಗಿರೋ ಕನ್ನಡಿ, ಮುರಿದು ಬಿದ್ದಿರೋ ಜೀವನ, ಎರಡನ್ನೂ ಒಂದು ಮಾಡೋದು ಅಷ್ಟು ಸುಲಭ ಅಲ್ಲ ಆಂಟಿ. ಅವನು ಮತ್ತೆ ವಾಪಸ್ ಬಂದು ಈ ಮದುವೆ ಆಗ್ತಾನೆ ಅನ್ನೋ ನಂಬಿಕೆ ನಮಗಂತೂ ಇಲ್ಲ. ಆ ನಂಬಿಕೆಯಲ್ಲಿ ನೀವೇನಾದ್ರೂ ಕಾಯ್ತೀರಾ ಅನ್ನೋಂಗಿದ್ರೆ ದಿವ್ಯನ್ ಜೀವನನ ಪಣಕ್ಕಿಟ್ಟು ಕಾಯ್ಬೇಕಾಗತ್ತೆ ಅಷ್ಟೆ. ಹೆಣ್ಮಕ್ಳಿಗೆ ವಯಸ್ಸಾಗ್ತಾ ಆಗ್ತಾ ಸಂಬಂಧ ಸಿಗೋದು ಎಷ್ಟು ಕಷ್ಟ ಅಂತ ನಿಮಗೂ ಗೊತ್ತಿರತ್ತೆ. ಅದ್ರ ಜೊತೆ ಮದುವೆ ಬೇರೆ ಮುರಿದು ಬಿದ್ದಿರೋಳು ಅನ್ನೋ ಕಳಂಕ ಬೇರೆ. ಹೀಗಿರುವಾಗ ಕಾಯೋದ್ರಲ್ಲಿ ಅರ್ಥನೇ ಇಲ್ಲ ಆಂಟಿ. ಕಾರ್ತಿಕ್ ಏನಾದ್ರೂ ವಾಪಸ್ ಬಂದು ಮದುವೆ ಆಗ್ತೀನಿ ಅಂತ ಹೇಳಿದ್ರೆ ಅದು ನಮಗೂ ಸಂತೋಷನೇ. ಆದ್ರೆ ಅವನು ಈ ರೀತಿ ಹೇಳ್ತಾನೆ ಅನ್ನೋ ನಂಬಿಕೆ ನಮ್ಗೆ ಯಾರಿಗೂ 1% ಇಲ್ಲ ಆಂಟಿ. ಕಾಯೋದ್ರ ಬದಲು ಒಂದಲ್ಲ ಒಂದ್ ಕಡೆ ವಿಚಾರಿಸ್ತಾ ದಿವ್ಯನ್ ಜೀವನಕ್ಕೆ ಬೇರೆ ಯಾವ್ದಾದ್ರು ದಾರಿ ಕಂಡ್ಕೊಂಡ್ರೆ ಒಳ್ಳೇದು. ನಾನು ಬಂದ ಇದ್ರೆ ಒಬ್ರಲ್ಲ ಒಬ್ರು ಸಿಕ್ಕೇ ಸಿಗ್ತಾರೆ. ಇದನ್ನೆಲ್ಲ ಹೇಳೋದು ನನ್ನ ಕರ್ತವ್ಯ. ಅದಕ್ಕೆ ಹೇಳಿದ್ದೀನಿ. ಹಾಗೆ ದಿವ್ಯನ್ ಜೀವನನ ಸರಿ ಮಾಡೋದು ನಿಮ್ಮ ಕರ್ತವ್ಯ. ಮುಗ್ದೋಗಿರೋ ಕತೆನ ಮನ್ಸಲ್ಲೇ ಇಟ್ಕೊಂಡು ಕೊರಗ್ತಾ ಕೂತ್ಕೊಂಡು ಇವಳ ಜೀವನನ ಹಾಳು ಮಾಡಬೇಡಿ. ದಿವ್ಯಾ ನೋಡೋದಕ್ಕೆ ಲಕ್ಷಣವಾಗಿದ್ದಾಳೆ, ಒಳ್ಳೆ ಹುಡುಗಿ. ಅವಳಗ್ ಜೀವನ ಕೊಡೋದಕ್ಕೆ ಒಬ್ರಲ್ಲ ಒಬ್ರು ಇದ್ದೇ ಇರ್ತಾರೆ ಆಂಟಿ. ಅವಳ ಜೀವನ ಉಳಿಸೋ ಪ್ರಯತ್ನನ ನೀವ್ ಮಾಡಬೇಕು ಅಷ್ಟೆ. ಕಾಯ್ತಾ ಕೂತು ಕೈ ಸುಟ್ಕೋತಿರೋ ಅಥವಾ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡದೆ ಮುಂದೆ ಅವಳ ಜೀವನಕ್ಕೊಂದು ವ್ಯವಸ್ಥೆ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದಂಟಿ. ನಾನಿನ್ ಬರ್ತೀನಿ.
ಸತ್ಯ ಬಂದಿದ್ದಾರೆ. ದೇವಿ ಅಕ್ಕ. ಓ ಸತ್ಯ, ಹೇಗಿದೆಯಾ ಸತ್ಯ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಸತ್ಯ. ಸತ್ಯ, ಇವರು ಕಣ್ ಕಾಣಿಸಲ್ವಾ? ಇಲ್ಲ ಅಣ್ಣ, ಚಿಕ್ಕವಳಿದ್ದಾಗ ಸ್ವಲ್ಪ ಮಬ್ನ ಕಾಣ್ತಿತ್ತು, ಆದ್ರೆ ಈಗ ಏನು ಕಾಣ್ತಿಲ್ಲ. ಪೂರ್ತಿ ದೃಷ್ಟಿ ಹೋಗ್ಬಿಟ್ಟಿದೆ. ನಾನು ಇಷ್ಟ ಮೆತ್ತಗೆ ಮಾತಾಡಿದ್ರು ನಿಮ್ಗೆ ಕೇಳಿಸ್ತಾ? ಅದೇ ಅವ್ರ ಶಕ್ತಿ ಅಮೂಲ್ ಬೇಬಿ. ಅವ್ರ ಕಿವಿನೇ ಅವ್ರ ಕಣ್ಣು. ಹೌದು ಸರ್, ನೀವು ಕಣ್ಣೀರೋರು ಎಷ್ಟು ದೂರ ನೋಡ್ಬೋದು? ಅಮ್ಮಮ್ಮ ಅಂದರೆ 1 ಕಿಲೋಮೀಟ್ರು ಅಥವಾ 2 ಕಿಲೋಮೀಟ್ರು. ಆದರೆ ನಮ್ಮ ದೇವಿ ತನ್ನ ಕಲ್ಪನೆಯಲ್ಲಿ ಇಡೀ ಪ್ರಪಂಚನೇ ನೋಡ್ಬಿಡ್ತಾಳೆ ಅಲ್ವಾ ದೇವಿ ಅಕ್ಕ? ಹೌದು ವಿಶ್ವಣ್ಣ. ಸತ್ಯ, ಎಷ್ಟ್ ದಿನ ಆಯ್ತು ಈ ಕಡೆ ಬಂದು, ಹೇಗಿದೆಯಾ? ಹುಡುಗರೆಲ್ಲ ಹೇಗಿದ್ದಾರೆ ಸತ್ಯ? ನಾನ್ ಚೆನ್ನಾಗಿದ್ದೀನಿ, ಹುಡುಗರೆಲ್ಲರೂ ಚೆನ್ನಾಗಿದ್ದಾರೆ. ಓ, ಇವತ್ ಹಬ್ಬ ಅಲ್ವಾ, ಅದಕ್ಕೆ ನಾ ಈ ಡೆಕೋರೇಷನ್ ಅಲ್ಲ. ಹೌದು, ಮತ್ತೆ ಸತ್ಯ, ಹಬ್ಬ ನಮ್ ಸಂಸ್ಕೃತಿ ಅಲ್ವಾ? ಏನಾರಿ? ಓ, 300 ರೂಪಾಯಿ ಸಿಕ್ತಾ? ಅದನ್ನ ತಗೊಂಡೋಗಿ ದೇವ್ರುಂಡಿ ಹತ್ರ ಇಡು. ಚೆನ್ನಾಗಿದ್ದೀನವ ಸದ್ಯ? ಯಾವಾಗ ಬಂದೆ? ನಾನ್ ಚೆನ್ನಾಗಿದ್ದೀನಿ, ನೀವ್ ಚೆನ್ನಾಗಿದ್ದೀರಾ? ತೊಂದ್ರೆನಾ? ಏನಾಯ್ತು ಸತ್ಯ? ಚೆನ್ನಾಗಿದ್ದೀರಾ? ಓಹೋ, ಚೆನ್ನಾಗಿದ್ದೀನಿ. ನೀನ್ ಚೆನ್ನಾಗಿದ್ದೀಯಾ? ಸತ್ಯ, ಇವರು ಕಿವಿ ಕೇಳಿಸಲ್ವಾ? ಇಲ್ಲ, ಸ್ವಲ್ಪ ಮಂದ. ಮತ್ತೆ ಅವ್ರ ಪಕ್ಕದಲ್ಲಿರೋನು? ಅವ್ರ ಮಗ ಶ್ರೀನಿವಾಸ. ಇವರೆಲ್ಲ ಒಂದೇ ಕುಟುಂಬದವರ ಸತ್ಯ? ಒಂದ್ ಸ್ಮಾಲ್ ಚೇಂಜ್, ಒಂದೇ ಕುಟುಂಬದ ತರ ಇರೋರು. ಇವ್ರು ಯಾರು ರಕ್ತ ಸಂಬಂಧಿಗಳಲ್ಲ ಅಮಲ್ ಬೇಬಿ. ಇವರೆಲ್ಲರೂ ಅವ್ರವ್ರ ಕೊರತೆಗಳನ್ನ ಪಕ್ಕಕ್ಕಿಟ್ಟು ಒಗ್ಗಟ್ಟು ಅನ್ನೋ ಸಂಬಂಧದಲ್ಲಿ ಒಟ್ಟಾಗಿದ್ದಾರೆ. ಕುಟುಂಬ ಅನ್ನೋದಕ್ಕೆ ನಿಜವಾದ ಅರ್ಥ ಇವ್ರುಗಳೇ. ಯಾಕ್ ಸತ್ಯ? ಇವನು ನನ್ನ ಸ್ನೇಹಿತ. ಓ, ನಿನ್ ಸ್ನೇಹಿತನಾ? ನೀವು ತುಂಬಾ ಅದೃಷ್ಟ ಮಾಡಿದ್ದೀರಾ ಸರ್. ನಮ್ ಸತ್ಯ ಹಂಗೆಲ್ಲ ಯಾರ ಜೊತೆನೂ ಸ್ನೇಹ ಮಾಡೋದಿಲ್ಲ. ಅವಳಿಗಿಷ್ಟ ಆದವ್ರ ಜೊತೆ ಮಾತ್ರ ಸ್ನೇಹ ಮಾಡ್ತಾಳೆ. ನೀವೆಲ್ಲರೂ ನಿಮ್ ಕೆಲಸ ಮಾಡಿ, ನಾನು ಸಂಜೆ ಸ್ವೀಟ್ ತಗೊಂಡ್ ಬರ್ತೀನಿ. ನನ್ನ ಗುರಿನೇ ಮುಖ್ಯ, ನನ್ನ ಗುರಿನೇ ಜೀವನ, ನನ್ನ ಗುರಿ ಮುಂದೆ ಬೇರೆ ಯಾವುದು ಮುಖ್ಯ ಅಲ್ಲ. ನಾನು ನನ್ನ ಗುರಿ ಸಾಧಿಸೋವರೆಗೂ ಮನೆಗೆ ಬರಲ್ಲ ಅಂತ ಹೇಳ್ದ. ನನಗೆ ಈ ಮದುವೆನೂ ಬೇಕಾಗಿಲ್ಲ, ಮದುವೆನ ಕ್ಯಾನ್ಸಲ್ ಮಾಡ್ಬಿಡಿ ಅಂತಾನೂ ಹೇಳ್ದ. ಆ ಕಾರ್ತಿಕ್ಗೇನ್ ತಲೆ ಕೆಟ್ಟಿದ್ಯಾ? ಯಾಕೆ ಈ ರೀತಿ ಆಡ್ತಿದ್ದಾನೆ?
ಮೊದಲೇ ನದಿ ತೀರ ಗುಡ್ಸ್ಲು ಉಯ್ಯಾಲೆ ಅಂತ ಏನೇನೋ ನಾನ್ಸೆನ್ಸ್ ಮಾತೆಲ್ಲ ಹೇಳ್ತಿದ್ದ. ಅಂತ ಅರಮನೆಯಲ್ಲಿರೋ ವೈಭೋಗನ ಅನುಭವಿಸೋದ್ ಬಿಟ್ಟು ಕಾಡಲ್ಲಿ ಹೋಗಿ ಬದುಕೋ ಚಂದ ಅಂತಿದ್ದ. ಈಗ ಆ ಮಾತನ್ನೇ ಏನಾದ್ರೂ ನಿಜ ಮಾಡಕ್ ಹೊರಟಿದ್ದಾನ. ಮದುವೆ ಫಿಕ್ಸ್ ಆದ್ಮೇಲೂ ಇಷ್ಟು ಬೇಜವಾಬ್ದಾರಿ ತಂದಿಂದ ಬಿಹೇವ್ ಮಾಡ್ತಿದ್ದಾನೆ ಅಂದ್ರೆ ಏನರ್ಥ? ನಾನ್ಸೆನ್ಸ್. ಅವನನ್ನ ಸುಮ್ಮನೆ ಬಿಡಬಾರ್ದು. ಇದ್ರ ಬಗ್ಗೆ ಸರಿಯಾಗಿ ವಿಚಾರಿಸ್ಕೋಬೇಕು. ಇವ್ನು ನೋಡಿದ್ರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡು ಎಲ್ಲೋ ಹೋಗಿ ಕೂತಿದ್ದಾನೆ. ಆ ಬಾಲಂಗ್ ಫೋನ್ ಮಾಡಿದ್ರೆ ನನ್ನನ್ನೇ ಅವಾಯ್ಡ್ ಮಾಡ್ತಿದ್ದಾನೆ. ಅವ್ನು ಅವಾಯ್ಡ್ ಮಾಡ್ತಿದ್ದಾನೋ ಅಥವಾ ಬೇಕು ಅಂತ ಸತಾಯಿಸ್ತಿದ್ದಾನೋ ಒಂದು ಗೊತ್ತಾಗ್ತಿಲ್ಲ. ಎಲ್ಲಾ ಕಡೆಯಿಂದ ನೆಗೆಟಿವ್ ರೆಸ್ಪಾನ್ಸ್ ಬರ್ತಿದ್ಯಲ್ಲ. ಯಾವುದೇ ಕಾರಣಕ್ಕೂ ಈ ಬಾಲನ್ನ ಬಿಟ್ಕೊಡ್ಬಾರ್ದು. ಇನ್ ಮುಂದೆ ಎಲ್ಲ ನಾನು ಅನ್ಕೊಂಡಾಗೆ ಆಗೋದು. ಓ ಅವಳ ಬಾಲ, ಅವಳು ಮತ್ತೆ ಮತ್ತೆ ಫೋನ್ ಮಾಡ್ತಿದ್ದಾಳೆ ಅಂತಂದ್ರೆ ನಿನ್ನ ಗಾಳಕ್ಕೆ ಸಿಕ್ಕ ಬಿದ್ದಿದ್ದಾಳೆ ಅಂತ ಅರ್ಥ. ನಾನು ಹೇಳಿಲ್ವಾ, ಸಣ್ಣ ಮೀನುಗಳಾಗ್ಲಿ ಸಣ್ಣ ಬುದ್ಧಿ ಇರೋ ಜನಗಳಾಗ್ಲಿ ದೊಡ್ಡ ಬಲೆಗೆಲ್ಲ ಬೀಳಲ್ಲ, ಗಾಳಕ್ಕೆ ಬೀಳೋದು. ಮೀಟಿಂಗ್ ಅಲ್ಲಿ ಇದೀನಿ ಅಂತ ಹೇಳಿದ್ರು ಯಾಕೆ ಪದೇ ಪದೇ ಕಾಲ್ ಮಾಡ್ತಿದ್ಯಾ ದಿವ್ಯಾ? ಬಾಲ, ನನಗಿಂತ ನಿನಗೆ ಮೀಟಿಂಗ್ಗೆ ಹೆಚ್ಚಾಗೋಯ್ತಾ? ನಿನಗಿಂತ ಮೀಟಿಂಗ್ ಹೆಚ್ಚು ಅಂತಲ್ಲ, ನಿನಗೋಸ್ಕರ ಮೀಟಿಂಗ್ ನ ನೆಗ್ಲೆಕ್ಟ್ ಮಾಡಿದ್ರೆ ಕಷ್ಟ ಆಗುತ್ತೆ ಅಂತ ಅಷ್ಟೇ. ಎರಡೂ ಒಂದೇ ಅರ್ಥ ಬಾಲ. ನೀನ್ ನನ್ನನ್ನ ಅವಾಯ್ಡ್ ಮಾಡ್ತಿದ್ಯೋ ಅಥವಾ ನಿಜವಾಗ್ಲೂ ಬ್ಯುಸಿ ಇದೆಯೋ ನನಗೆ ಗೊತ್ತಿಲ್ಲ. ಒಟ್ನಲ್ಲಿ ಇವಾಗ ನೀನ್ ನನ್ನನ್ನ ಮೀಟ್ ಮಾಡ್ತಿದ್ಯಾ ಅಷ್ಟೇ. ನಾವಿಬ್ರು ಸಿಗ್ತಿದ್ದೀವಿ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೋತಿದ್ಯಾ ದಿವ್ಯಾ? ನಾನ್ ನಿನ್ನ ಮೀಟ್ ಮಾಡ್ತೀನಿ ಅಂತ ಕೇಳ್ದಾಗ್ಲೆಲ್ಲ ನೀನ್ ಇಲ್ಲ ಅಂತ ಹೇಳ್ತಿದ್ದೆ. ಆಗ್ಲೂ ನಾನು ಕೋಪ ಮಾಡ್ಕೋತಿದ್ನಾ? ನೀನ್ ಗೋಗರ್ದು ಬೇಡ್ಕೋತಿರ್ಲಿಲ್ವಾ? ಅಂದ್ರೆ ನಾನ್ ನಿನ್ನನ್ನ ಬೇಡ್ಕೋಬೇಕು ಅಂತಿದ್ಯಾ? ನೋಡಿ, ಅರ್ಥ ಮಾಡ್ಕೋ ಅಂತ ಹೇಳ್ತಿದ್ದೀನಿ. ಅದೆಲ್ಲ ನನಗೆ ಗೊತ್ತಿಲ್ಲ ಬಾಲ. ನಾನು ಹುಚ್ಚಿಡಿತಾ ಇದೆ. ಈಗೇನು ನೀನ್ ನನ್ನನ್ನ ಮೀಟ್ ಮಾಡ್ತೀಯೋ ಇಲ್ವೋ ಅಷ್ಟೇ ಹೇಳು. ಯಾಕೆ ದಿವ್ಯಾ, ಅಂಥದ್ದೇನಾಯ್ತು? ಏನೂ ಇಲ್ಲ, ನಿನ್ ಜೊತೆ ಮಾತಾಡ್ಬೇಕು. ಇವಾಗ ನೀನ್ ನನ್ನನ್ನ ಮೀಟ್ ಮಾಡ್ತಿದ್ಯಾ, ನನ್ ಮೇಲೆ ಆಣೆ. ದಿವ್ಯಾ, ಇಷ್ಟಕ್ಕೆಲ್ಲ ಆಣೆ ಮಾಡ್ತಾರ? ನೋಡು, ನಿನಗಿಂತ ನನ್ಗೆ ಯಾವುದು ಹೆಚ್ಚಲ್ಲ. ನಮ್ಮ ಮಾಮೂಲಿ ಜಾಗಕ್ಕೆ ಬಾ, ಇನ್ನು ಅರ್ಧ ಗಂಟೆಲಿ ನಾನು ಅಲ್ಲಿರ್ತೀನಿ. ಏನ್ ಬಾಲ, ಒಂದ್ಸಲಿ ಅವಾಯ್ಡ್ ಮಾಡ್ತೀನಿ ಅಂತ್ಯ, ಒಂದ್ಸಲಿ ಮೀಟ್ ಮಾಡ್ತೀನಿ ಅಂತ್ಯ. ಅಷ್ಟಕ್ಕೂ ನಿನ್ನ ಪ್ಲಾನ್ ಏನು? ಅವಳ ಮನ್ಸನ್ನ ಪದೇ ಪದೇ ಬದಲಾಯಿಸುವಾಗ ಅವಳನ್ನ ಆಟ ಆಡಿಸ್ಬೇಕು ಅಂದ್ರೆ ನಾನು ಬದಲಾಗಬೇಕು. ಆದ್ರೆ ಹುಷಾರು, ಇಷ್ಟು ದಿನ ಅವಳಿಗೆ ನೀನು ಮತ್ತೆ ಕಾರ್ತಿಕ್ ಅಂತ ಎರಡೆರಡು ಆಪ್ಷನ್ಸ್ ಇತ್ತು. ಕಾರ್ತಿಕ್ ಕೈ ತಪ್ಪು ಹೋದಾಗ ನಿನ್ನ ಹತ್ರ ಬರಬೇಕು ಅಂದ್ಕೊಂಡಿದ್ದಾಳೆ. ನೀನು ಹೀಗೆ ಆಡಿದ್ರೆ ಅವಳು ಮೂರನೇ ಆಪ್ಷನ್ ಹುಡ್ಕೋದಕ್ಕೆ ಹಿಂಜರಿಯೋಳಲ್ಲ. ಅವಳಿಗೆ ಇನ್ ಮುಂದೆ ಆಪ್ಷನ್ ಹುಡ್ಕೊಳಕ್ಕಾಗ್ಲಿ ಸೆಲೆಕ್ಷನ್ ಮಾಡ್ಕೊಳಕ್ಕಾಗ್ಲಿ ಅವಕಾಶನೇ ಇರಲ್ಲ. ಅವಳಿಗಿನ್ ಮೇಲೆ ಇರೋದು ಒಂದೇ ದಾರಿ. ಆ ದಾರಿನೇ ಅವಳನ್ನ ಬಾಲನ್ ಹತ್ರ ಕರ್ಕೊಂಬಂದ್ ನಿಲ್ಸುತ್ತೆ. ನೀವ್ ತಲೆ ಕೆಡ್ಸ್ಕೋಬೇಡಿ. ಇವತ್ತಲ್ಲ ನಾಳೆ ಅವನ ಜವಾಬ್ದಾರಿನ ಅರ್ಥಕೊಂಡು ಅವನ ಕಾಲ ಮೇಲೆ ನಿಲ್ತಾನೆ ಅನ್ನೋ ನಂಬಿಕೆ ನನಗೆ ಖಂಡಿತ ಇದೆ. ಈಗಾಗಲೇ ಅವನ ಮದುವೆ ಫಿಕ್ಸ್ ಆಗಿದೆ. ಇಂಥ ಸಂದರ್ಭದಲ್ಲಿ ನನಗೆ ಕಾಯಿಲೆ ಇದೆ ಅಂತ ಗೊತ್ತಾಯ್ತು ಅಂತಂದ್ರೆ ಮನೆಯಲ್ಲಿ ಮದುವೆ ಸಂಭ್ರಮ ಇರೋದಿಲ್ಲ ಕಣೋ, ಸಂಕಟ ಇರುತ್ತೆ. ಅದಕ್ಕೆ ಮದುವೆ ಒಂದಾಗೋವರೆಗೂ ನನ್ನ ಆರೋಗ್ಯದ ವಿಷಯ ನಮ್ಮ ಮನೆಯವ್ರಿಗೆ ಗೊತ್ತಾಗಬಾರ್ದು. ಎಲ್ಲರೂ ನನ್ನ ಮಗನ ಮದುವೆಯಲ್ಲಿ ಯಾವುದೇ ನೋವಿಲ್ಲದೆ ಖುಷಿಯಿಂದ ನಗನಗ್ತಾ ಓಡಾಡ್ಕೊಂಡಿರ್ಬೇಕು. ಅವರೆಲ್ಲರ ಖುಷಿನ ನಾನು ಕಣ್ತುಂಬ್ಕೋಬೇಕು. ಅದಾದ್ಮೇಲೆ ಬೇಕಾದ್ರೆ ನೆಮ್ಮದಿಯಿಂದ ಕಣ್ಮುಚ್ಕೋತೀನ.
ತಗೊಳ್ಳಿ ಮಾತಾಡಿ. ನೋಡ ಮುಕುಂದ, ನನ್ನ ಮಗನ ಮದುವೆ ಆಗೋವರೆಗೂ ನಾನು ಹೀಗೆ ಆರಾಮಾಗಿ ಜಾಲಿಯಾಗಿ ಓಡಾಡ್ಕೊಂಡಿರೋ ಹಾಗೆ ಮಾಡೋ ಜವಾಬ್ದಾರಿ ನಿಂದು. ಒಂದು ನಿಮಿಷ ಮುಕುಂದ. ಹಲೋ ಹಲೋ, ಹೇಳಿ ಅಮ್ಮ, ಏನು ಅಪರೂಪಕ್ಕೆ ಫೋನ್ ಮಾಡಿಬಿಟ್ಟಿದ್ದೀರಾ? ಏನು ಸಮಾಚಾರ? ಎಲ್ಲರೂ ಕ್ಷೇಮ ತಾನೆ? ಹ್ಞೂ ಎಲ್ಲ ಚೆನ್ನಾಗಿದ್ದೀವಿ. ಏನು ಇದ್ದಕ್ಕಿದ್ದಂಗೆ ಫೋನ್ ಮಾಡಿಬಿಟ್ಟಿದ್ದೀರಾ? ಅದು ನಾನು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಏನೇ ಸಮಸ್ಯೆ ಇತ್ತು ನನ್ನ ಹತ್ರ ಹೇಳಿ ಅಮ್ಮ, ನಿಸ್ಸಂಕೋಚವಾಗಿ. ಇಲ್ಲೇನು ಸಮಸ್ಯೆ ಇಲ್ಲ, ಆದ್ರೆ ಅಲ್ಲಾಗಿರೋ ಸಮಸ್ಯೆ ಬಗ್ಗೆ ನೀವೇನು ನಮ್ಮ ಹತ್ರ ಏನು ಹೇಳ್ಕೊಳ್ಳಿಲ್ವಲ್ಲ, ಅದಕ್ಕೆ ಸ್ವಲ್ಪ ಆತಂಕ. ಇರೋ ಸಮಸ್ಯೆ ಬಗ್ಗೆ ನಾವು ಹೇಳಲಿಲ್ವಾ? ನೀವು ಯಾವ ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀರಾ? ಏನಾಯ್ತು? ಅವ್ರೇನು ನಡೆದೇ ಇಲ್ಲ ಅನ್ನೋ ಹಾಗೆ ಹೇಳ್ತಾ ಇದ್ದಾರೆ. ಹಲೋ ಅತ್ತೆ, ನೀವೇ ಕೇಳ್ಬಿಡಿ. ಹಲೋ ಹಲೋ, ಅದು ಅದು ನಮ್ಮ ಅಳಿಯಂದ್ರು ಕೋಪ ಮಾಡ್ಕೊಂಡು ಮನೆ ಬಿಟ್ಟು ಹೋಗಿದ್ದಾರಂತೆ. ಓ ಅದಮ್ಮ, ಆ ವಿಷಯ ನಿಮ್ಮವರೆಗೂ ಬಂತಾ? ನೋಡಿ ಅಮ್ಮ, ಆತಂಕ ಪಡುವಂಥದ್ದೇನೂ ಇಲ್ಲ. ಅಲ್ಲ ಬೇಕ್ರೆ, ನಿಮ್ ಮಗ ಮದುವೆ ಬೇಡ ಅಂತ ಮನೆ ಬಿಟ್ಟು ಹೋದ್ರೆ ಹೆಣ್ಣು ಹೆತ್ತವ್ರಿಗೆ ಆತಂಕ ಆಗಲ್ವೇ? ಏನು ಮದುವೆ ಬೇಡ ಅಂತ ಹೇಳದ್ನ? ಅತ್ತೆ, ಸ್ಪೀಕರ್ಗೆ ಹಾಕಿ. ಏನಮ್ಮ ನೀವು ಹೇಳ್ತಿರೋದು? ಹೌದು ರಾವೆ, ನಿಮ್ ಮಗ ಹಾಗೆ ಹೇಳಿದ್ದಾನೆ ಅಂದ್ಮೇಲೆ ನಮಗ್ ದಿಗ್ಲಾಗಲ್ವಾ? ಹೀಗೆಲ್ಲ ಆದ್ರೆ ನನ್ ಮೊಮ್ಮಗಳ ಭವಿಷ್ಯ ಏನು ರಾಯ್ದೆ? ನೀವು ತಿಳಿದಿರೋರು, ಈ ವಿಚಾರ ನೀವೇ ನಮ್ ಜೊತೆ ಮಾತಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ? ಇಲ್ಲಮ್ಮ, ಅವನು ಮನೆ ಬಿಟ್ಟು ಹೋಗಿರೋದಕ್ಕೂ ಈ ಮದುವೆಗೂ ಯಾವುದೇ ಸಂಬಂಧ ಇಲ್ಲ. ಯಾವುದೋ ಒಂದು ಸಣ್ಣ ವಿಷಯಕ್ಕೆ ತಕರಾರು ಮಾಡಿಕೊಂಡು ಮನೆ ಬಿಟ್ಟು ಮುನ್ಸ್ಕೊಂಡು ಹೋಗ್ಬಿಟ್ಟಿದ್ದಾನೆ ಅಷ್ಟೇ. ಆದರೆ ಈ ವಿಷಯ ನಿಮ್ಮವರೆಗೂ ಬರೋ ಅಷ್ಟರಲ್ಲಿ ಬೇರೆ ಬಣ್ಣನೇ ಕಟ್ಕೊಂಡ್ಬಂದ್ಬಿಟ್ಟಿದೆ. ಅಷ್ಟಕ್ಕೂ ಈ ವಿಷಯನೆಲ್ಲ ನಿಮ್ಗೆ ಯಾರು ಹೇಳಿದ್ರು? ಅದು ಅದು ಸರಿ ಬಿಡಿಯಮ್ಮ, ಈ ವಿಷಯದ ಬಗ್ಗೆ ನೀವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಈ ರಾಮಚಂದ್ರನಿಗೆ ನೀತಿ ಧರ್ಮದ ಬಗ್ಗೆ ನಂಬಿಕೆ ಇದೆ ತಾಯಿ. ನೋಡಿಯಮ್ಮ, ನಿಮ್ಮ ಅಪ್ಪ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗಿದೆಯಪ್ಪ. ನಿಮ್ಮ ಮನ್ಸಿಗೆ ತುಂಬಾ ನೋವು ಮಾಡಿದ್ದೀನಿ. ಯಾವತ್ತೂ ಈ ತರ ಕೆಲಸ ಮಾಡಲ್ಲಪ್ಪ. ದಯವಿಟ್ಟು ನನಗೆ ಕ್ಷಮಿಸಿ ಅಪ್ಪ, ಪ್ಲೀಸ್. ಏನು ಇದೆಲ್ಲ? ಎಲ್ಲರೂ ನಮ್ಮನ್ನೇ ನೋಡ್ತಾ ಇದ್ದಾರೆ. ಏನ್ ಹೇಳು ಮೇಲೆ. ಇಲ್ಲಪ್ಪ, ನೀವ್ ನನಗೆ ಕ್ಷಮಿಸಿದ್ದೀನಿ ಅಂತ ಹೇಳೋರು ನಾನ್ ಮೇಲೆ ಹೇಳಲ್ಲ. ಹೇಳಪ್ಪ. ನನ್ ತಪ್ಪಿನ ಅರ್ಥ ನನ್ಗಾಗಿದೆ ಅಪ್ಪ. ನಿಮ್ ಮುಂದೆ ನಾನೊಂದು ಹುಲ್ ಕಡಿಗೂ ಸಮ ಅಲ್ಲ. ಅಂಥದ್ರಲ್ಲಿ ನಿಮಗೆ ಎದುರು ಮಾತಾಡಿದ್ದೆ. ನನ್ ದಡ್ತನ, ಈ ದಡ್ಡನ್ನ ದಯವಿಟ್ಟು ಕ್ಷಮಿಸಿ ಅಪ್ಪ, ದಯವಿಟ್ಟು ಕ್ಷಮಿಸ್ಬಿಡಿ. ಆಯ್ತು, ಕ್ಷಮಿಸಿದ್ದೀನಿ. ಹೇಳೋ ಮೇಲೆ ಹೇಳಪ್ಪ.
ಯಾಕೋ ಇಷ್ಟೊಂದು ದುಃಖ ಪಡ್ತಿದ್ಯಾ? ಒಳ್ಳೆ ಎಳೆ ಮಕ್ಕಳ ತಂಗೆ ಅಳ್ತಿದೀಯಲ್ಲ. ನಿಜ, ನೀನು ದಂಡನೆ ಕಾಣು. ಎಲ್ಲರೂ ನಮ್ಮನ್ನು ನೋಡ್ತಾ ಇದ್ದಾರೆ. ಅಲ್ಲೋ, ನೀನು ಕ್ಷಮೆನೇ ಕೇಳಬೇಕು ಅಂತಿದ್ರೆ ನಾನೊಬ್ಬನೇ ಮನೆಯಲ್ಲಿದ್ದಾಗ ಕಾಲಿದ್ದು ಕ್ಷಮೆ ಕೇಳ್ಬೋದಾಗಿತ್ತು. ಎಲ್ಲರ ಮುಂದೆ ಕಾಲಿಗೆ ಬೀಳ್ತಾರೇನೋ, ಕ್ಷಮೆ ಕೇಳ್ತಾರೇನೋ ದಡ್ಡ. ಇಲ್ಲಪ್ಪ, ಇಡೀ ಪ್ರಪಂಚದ ಮುಂದೆ ನಾನು ನಿಮ್ ಪಾದ ತೊಳೆದ್ರು ಅದು ಕಡಿಮೆನೆ. ನೀವು ಯಾವಾಗ್ಲೂ ಜೀವನ ಜವಾಬ್ದಾರಿ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ನಂಗೆ ತುಂಬಾ ಇರಿಟೇಟ್ ಆಗ್ತಾ ಇತ್ತು. ಎಷ್ಟೋ ಸತಿ ನಿಮ್ಮನ್ನ ನಾನು ಬೈಕೊಂಡಿದ್ದೀನಿ. ಆದ್ರೆ ನೀವ್ ಹೇಳ್ತಾ ಇದ್ದಿದ್ದು ಬುದ್ಧಿ ಮಾತಲ್ಲ, ನಿಮ್ ಅನುಭವದ ಮಾತು ಅಂತ ನನಗೆ ಅರ್ಥನೇ ಆಗ್ಲಿಲ್ಲಪ್ಪ. ನೀವ್ ಹೇಳಿದ ಮಾತು ಬುದ್ಧಿ ಮಾತಲ್ಲ, ನಿಮ್ ಬದುಕಿನ ಅನುಭವ ಅಂತ ನನಗ್ ಗೊತ್ತೇ ಆಗ್ಲಿಲ್ಲಪ್ಪ. ನನಗ್ ಗೊತ್ತೇ ಆಗ್ಲಿಲ್ಲ. ತಂದೆ ಅನುಭವದ ಮುಂದೆ ಮಕ್ಕಳು ಅಹಂಕಾರದ ಮಾತು ಕಾಲಿನ ಧೂಳ್ ಸಮ. ನನ್ನ ತಪ್ಪಿಗೆ ಪ್ರಾಯಶ್ಚಿತ್ತ ಆಗ್ಬೇಕು ಅಂದ್ರೆ ಇಲ್ಲಿನ ಜನ ಅಲ್ಲ, ಕೋಟಿ ಜನ ಇದ್ರು ನಿಮ್ ಕಾಲಿಗೆ ಬಿದ್ದು ಮನಸ್ಫೂರ್ತಿಯಿಂದ ನಂಗೆ ಕ್ಷಮೆ ಕೇಳ್ಬೇಕಪ್ಪ. ಕ್ಷಮೆ ಕೇಳ್ತೀನಿ. ನನ್ನ ಕ್ಷಮಿಸ್ಬಿಡಿಯಪ್ಪ. ನನ್ನ ದಯವಿಟ್ಟು ಕ್ಷಮಿಸ್ಬಿಡಿಯಪ್ಪ. ಇವತ್ ನಾನು ಬದುಕಿದ್ದೀನಿ ಅಂದ್ರೆ ಅದಕ್ಕೆ ಕಾರಣ ನೀವೇ ಅಪ್ಪ. ಅಂಥದ್ರಲ್ಲಿ ನನ್ನ ಬದುಕನ್ನ ತಿದ್ದ ಹಕ್ಕು ನಿಮಗ್ ಬಿಟ್ರೆ ಇನ್ಯಾರಿಗಪ್ಪ ಇದೆ? ಇನ್ಯಾವತ್ತು ನಿಮ್ ಮಾತನ್ನ ಮೀರಲ್ಲಪ್ಪ. ನಿಮ್ ಮಾತಿಗೆ ನಾನು ಎದುರು ಮಾತಾಡಲ್ಲಪ್ಪ. ನಿಮ್ ಸಂತೋಷಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಪ್ಪ. ಇಲ್ಲಿವರೆಗೂ ನನ್ನಿಂದ ಏನೇ ತಪ್ಪಾಗಿದ್ರು, ಅದರಿಂದ ನಿಮ್ ಮನ್ಸಿಗೆ ಎಷ್ಟೇ ದುಃಖ ಆಗಿದ್ರು, ದಯವಿಟ್ಟು ನನ್ನ ಕ್ಷಮಿಸ್ಬಿಡಿಪ್ಪ. ನಿನ್ನಲ್ಲಿ ಇಷ್ಟೊಂದು ಬದಲಾವಣೆ ಆಗಿದೆ ಅಂದ್ರೆ ನನಗೆ ನಂಬಕ್ಕೆ ಆಗ್ತಾ ಇಲ್ಲ ಕಣ. ನನಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಕಣಪ್ಪ. ಆದ್ರೆ ಇಷ್ಟಕ್ಕೆ ಮುಗಿಲಿಲ್ಲ. ನೀನ್ ಮಾಡಬೇಕಾಗಿರೋ ಮುಖ್ಯವಾದ ವಿಷಯ ಇನ್ನೂ ಇದೆ. ಏನಪ್ಪ ಅದು? ಹಲೋ, ಹೇಳ್ಬಾಲ. ನಿಮ್ಗೊಂದು ಬ್ರೇಕಿಂಗ್ ನ್ಯೂಸ್ ಹೇಳೋದಿದೆ. ಬ್ರೇಕಿಂಗ್ ನ್ಯೂಸಾ? ಏನದು? ನಾವು ಆಡ್ತಿರೋ ಚದುರಂಗದ ಆಟದಲ್ಲಿ ದಿವ್ಯಾ ಇನ್ನೇನ್ ಸಿಕ್ಕಾಕೊಂಡ್ಬಿಟ್ಲು ಅನ್ಕೊಂಡ್ವಿ. ಆದ್ರೆ ಅವಳು ಎಕ್ಸ್ಪೆಕ್ಟೇ ಮಾಡದೇ ಇರೋ ತರ ಒಂದ್ ಹೆಜ್ಜೆ ಹಿಂದೆ ಹೋಗಿ ಮೂವ್ ಮಾಡ್ತಿದ್ದಾಳೆ. ಬಾಲ, ಏನ್ ವಿಷಯ ನೇರವಾಗಿ ಹೇಳು, ನನಗ್ ಒಂದು ಅರ್ಥ ಆಗ್ತಿಲ್ಲ. ನೇರವಾಗಿ ನಾನು ಹೇಳೋದಲ್ಲ, ಆ ದಿವ್ಯಾ ಹೇಳಾಯ್ತು. ದಿವ್ಯಾಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯನ ಇಟ್ಕೊಂಡು ನಾವು ಅವಳನ್ನ ಆಟ ಆಡಿಸ್ತಿದ್ವಿ. ಆದ್ರೆ ದಿವ್ಯಾನೇ ಈಗ ನನ್ನ ಹತ್ರ ಅವಳಿಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯನ ನೇರವಾಗಿ ಹೇಳ್ಬಿಟ್ಲು. ವಾಟ್? ಎಂಗೇಜ್ಮೆಂಟ್ ಆಗ್ಬಿಟ್ಟಿದೆ ಅಂತ ಹೇಳಿದ್ಲಾ? ಅದಕ್ಕೆ ನೀನೇನ್ ಹೇಳ್ದೆ? ಇನ್ನೇನ್ ಹೇಳಕ್ಕಾಗತ್ತೆ, ಸರಿ ಅಂತ ಸುಮ್ನೆ ಆದೆ. ಇದೇನ್ ಮಾಡೋದು ಬಾಲ? ನಾವು ಆ ವಿಷಯನೇ ಇಟ್ಕೊಂಡು ಅವಳನ್ನ ಆಟ ಆಡ್ಸೋಣ ಅಂತಿದ್ವಿ. ಅವಳು ನೋಡಿದ್ರೆ ಸೋಲನ್ನೇ ಒಪ್ಕೊಂಡು ಈ ಆಟನ ಕ್ಲೋಸ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾಳಲ್ಲ. ಹಲೋ, ಎಕ್ಸ್ಕ್ಯೂಸ್ ಮೀ. ಸೋಲು ಒಪ್ಕೋತಾ ಇಲ್ಲ, ಗೆಲ್ಲಕ್ಕೆ ಬೇರೆ ದಾರಿನ ಹುಡುಕ್ತಿದ್ದಾಳೆ. ನಾವು ಅಷ್ಟೇ ಬೇರೆ ರೂಟಲ್ಲಿ ಹೋಗಿ ಅವಳನ್ನ ನಮ್ ದಾರಿಗೆ ತರಬೇಕು. ಅದ್ ಹೇಗ್ ಸಾಧ್ಯ?
ಅವಳು ವಿಚಾರನೆಲ್ಲ ಹೇಳಿದ್ಮೇಲೆ ಧೈರ್ಯವಾಗಿರ್ತಾಳೆ. ಅವಳನ್ನ ಕಂಟ್ರೋಲ್ ಮಾಡೋದು ಅಷ್ಟು ಸುಲಭ ಅಲ್ಲ ಬಾಲ. ಅದ್ ನನಗೂ ಗೊತ್ತು ಮೇಡಮ್. ಅದಕ್ಕೆ ನಮ್ಮ ಅಸ್ಲಿ ಆಟ ಇನ್ನು ಮುಂದೆ ಶುರುವಾಗಬೇಕು. ಚಿಟ್ಟನ್ ಹಿಡಿಯಕ್ಕೆ ಅದ್ರ ಬೆನ್ ಹಿಂದೆ ಬಿದ್ದಿದ್ವಿ, ಆದ್ರೆ ಇದು ಚಾಲಾಕಿ ಚಿಟ್ಟೆ. ಅದು ತಾನಾಗೆ ಬರೋ ಹಾಗೆ ನಾವು ಹೂವಿನ ತೋಟನೇ ರೆಡಿ ಮಾಡಬೇಕು. ಅದು ನಮ್ ಬುದ್ಧಿವಂತಿಕೆ. ಅಂದ್ರೆ ಅವಳು ತಾನಾಗೆ ಬಂದು ನಮ್ಮ ಹತ್ರ ಬೇಡ್ಕೋಬೇಕು, ಸಿಕ್ ಹಾಕೋಬೇಕು. ಆರ್ಟಿಸ್ಟ್ ಎಲ್ಲ ರೆಡಿ ಇದ್ದಾರೆ, ಇನ್ನೇನಿದ್ರು ಡ್ರಾಮಾ ಶುರು ಮಾಡಬೇಕು. ಅದೆಲ್ಲ ನನಗೆ ಗೊತ್ತಿಲ್ಲ ಬಾಲ. ನೀನ್ ಹೇಳ್ದಾಗಿಂದ ಎಲ್ಲಾ ಡಿಸಿಷನ್ಸು ನಿನ್ ಮೇಲೆ ಬಿಟ್ಟಿದೀವಿ. ನೀನ್ ಹೇಳ್ದಂಗೆಲ್ಲ ನಾವ್ ಮಾಡ್ತೀವಿ. ಆದ್ರೆ ಅನ್ಕೊಂಡಿದ್ ಕೆಲಸ ಮಾತ್ರ ಸರಿಯಾಗಬೇಕು ಅಷ್ಟೇ. ಹಾಗಾಗಬೇಕು ಅಂದ್ರೆ ನಾನು ಇನ್ನೂ ಬೇಕಾದಷ್ಟು ತಯಾರಿ ಮಾಡ್ಕೋಬೇಕು. ಅದಕ್ಕೆಲ್ಲ ಏನಿಲ್ಲ ಅಂದ್ರೂ ಇನ್ನು 1 ಲಕ್ಷನಾದ್ರೂ ಬೇಕು. ಸರಿ ಬಾಲ, ನಿನಗೆ ಹಣದ ವ್ಯವಸ್ಥೆನ ನಾನ್ ಮಾಡ್ತೀನಿ. ಅದ್ರ ಬಗ್ಗೆ ನೀನ್ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ನನಗೆ ಇನ್ನೊಂದು ಕಾಲ್ ಬರ್ತಿದೆ. I'll call you back later. ಪ್ರಮೋದ್ ಬಾಯ್, ಸಿಗರೇಟ್ ಕೇಳಿದ್ರೆ 4 ಮಾತಾಡ್ಬಿಟ್ರಿ. ಈಗ ಅಂಗಡಿನೇ ಕೊಂಡ್ಕತೀನಿ. ನನ್ ಕಾಲ್ ಬಿಸಿ ಬರ್ತಿದೆ ಅಂತಂದ್ರೆ ನಾನು ಬೇರೆ ಯಾರ ಜೊತೆಗೋ ಮಾತಾಡ್ತಿದ್ದೀನಿ ಅಂತ ಅರ್ಥ. ಮತ್ತೆ ಮತ್ತೆ ಯಾಕೆ ಕಾಲ್ ಮಾಡ್ತಿದ್ಯಾ? ನೀನೇನೋ ಬಿಸಿ ಇದೆಯಾ ಡಾರ್ಲಿಂಗು, ಆದ್ರೆ ಇಲ್ಲೊಂದು ಬಿಸಿ ಬಿಸಿ ಸುದ್ದಿ ಇದೆ. ನಿನ್ಗೆ ಹೇಳ್ದೆ ಇರೋಕ್ಕಾಗುತ್ತಾ? ಬಿಸಿ ಸುದ್ದಿನ? ಏನಾಗಿದೆ ನಿಮ್ಗೆಲ್ಲ? ಒಬ್ರ ಮೇಲೊಬ್ರು ಕಾಲ್ ಮಾಡಿ ಬ್ರೇಕಿಂಗ್ ನ್ಯೂಸ್ ಕೊಡ್ತಾನೆ ಇದೀರಲ್ಲ. ಒಂದರ ಮೇಲೆ ಒಂದು ಅಂದ್ರೆ ನಿನ್ಗಾಗ್ಲೇ ಬೇರೆ ಏನಾದ್ರು ಬ್ರೇಕಿಂಗ್ ನ್ಯೂಸ್ ಬಂತ? ಅದು ಬಿಡು, ಈಗ ವಿಷಯ ಏನು ಅಂತ ಹೇಳು. ಡಾರ್ಲಿಂಗು, ಕಾರ್ತಿಕ್ ಮದುವೆ ನಮ್ಮ ಪಾಲಿಗೆ ಬಿಸಿಲು ಮಳೆ ಆಟ ಆಗಿದೆ. ಬಿಸಿಲು ಬರುತ್ತೆ ಅಂತ ಬಟ್ಟೆ ಒಣಗಾಕಿದ್ರೆ ಅಷ್ಟರಲ್ಲೇ ಮಳೆ ಬಂದ್ಬಿಡುತ್ತೆ. ಮಳೆ ಬರುತ್ತೆ ಅಂತ ಬಟ್ಟೆ ಎತ್ಕೊಂಡ್ ಬಂದ್ರೆ ಅಷ್ಟರಲ್ಲೇ ಬಿಸಿಲು ಬಂದ್ಬಿಡುತ್ತೆ. ನಾವು ಮಾಡಿರೋ ಪ್ಲಾನ್ಗಳೆಲ್ಲ ಪೂರ್ತಿ ಉಲ್ಟಾ ಆಗಿ ನಮ್ಮನ್ನೇ ಆಟ ಆಡಿಸ್ತಿದೆ. ಸುಹಾಸ್, ನೀನು ವಿಷಯ ಹೇಳೋ ಅಷ್ಟ್ರೊಳಗಡೆ ನಾನೇ ಮನೆ ಹತ್ರ ಬರ್ತೀನಿ. ಅಲ್ಲೇ ಬಂದ್ ಮಾತಾಡೋಣ. ಬಿಸಿ ಬಿಸಿ ಸುದ್ದಿ ಫೋನಲ್ಲೇ ಉಳಿದೋಯ್ತು. ಆ ದಿವ್ಯಂದ್ ಯಾಕೋ ಅತಿ ಆಯ್ತು. ಆದ್ರೂ ಅವಳಿಗೆ ಬೇರೆ ದಾರಿ ಏನಿದೆ? ಕಾರ್ತಿಕ್ ಮನೆ ಬಿಟ್ಟು ಹೋಗಿರೋದಕ್ಕೆ ಅವಳು ಬಾಲನ್ ಹತ್ರ ಹೋಗ್ತಾಳೆ. ಕಾರ್ತಿಕ್ ಮತ್ತೆ ಬರೋ ಅಷ್ಟರಲ್ಲಿ ಅವಳನ್ನ ಹೇಗಾದ್ರೂ ಮಾಡಿ ಬಾಲನ್ ಗಂಟು ಹಾಕ್ಬೇಕು. ದಿವ್ಯಾ, ಊಟಕ್ಕೆ ಪಡಿಸ್ತಿದ್ದೀನಿ, ಬಾರೆ ಒಟ್ಟಿಗೆ ಊಟ ಮಾಡೋಣ. ಅತ್ತೆ, ನೀವು ಬಂದ್ಬಿಡಿ. ಸತ್ಯನ ಬರ್ಲಿ ಇದೆ. ಅಯ್ಯೋ, ಅವಳು ಬರತ್ ಲೇಟ್ ಆಗುತ್ತೆ, ನೀವು ಬನ್ನಿ ಅತ್ತೆ. ಅದೇನು ಅಮ್ಮನೋ ನೀನು, ಆ ಹುಡುಗಿನ ಬಿಟ್ಟು ಊಟ ಮಾಡಕ್ ಹೆಂಗಾದ್ರೂ ಮನಸ್ಸು ಬರುತ್ತೆ ನಿನಗೆ? ಬರ್ತಾಳೆ, ಬನ್ನಿ ಅತ್ತೆ. ಓಹೋ, ಸತ್ಯ ಬಂದ್ಲಲ್ಲ. ಏ, ಎಲ್ಲ ಹೋಗ್ತಿದ್ಯಾ ಪುಟಿ? ಕೂತ್ಕೊ, ಬಾರೆ ಊಟಕ್ಕೆ ಪಡಿಸ್ತೀನಿ. ಇಲ್ಲ, ನಂಗೆ ಹಸುವಿಲ್ಲ, ಬೇಡ. ಏ ಸಾಕು ಬಾರೆ, ಹಸುವಿಲ್ಲ ಅಂತೆ, ಹಸುವಿಲ್ಲ. ಗ್ಯಾರೇಜಲ್ಲಿ ಏನೇನೋ ತಿನ್ಬಿಡೋದು, ಇಲ್ಲಿ ಬಂದು ಹಸುವಿಲ್ಲ ಅನ್ನೋದು. ಕೂತ್ಕೋ. ಯಾಕಮ್ಮ ಒಂಥರ ಇದೆಯಾ? ಏನಿಲ್ಲ ಅತ್ತೆ, ಗ್ಯಾರೇಜಲ್ಲಿ ಕೆಲಸ ಜಾಸ್ತಿ ತಾನೆ, ಅದಕ್ಕೆ ಸುಸ್ತಾಗಿದ್ದಾಳೆ. ನಿಮಗೆ ಪಾಯಸ ಹಾಕೊಡ್ಲಾ? ನಿನಗೆ ಪಾಯಸ ಕೊಡ್ಲೇನೆ? ದಿವ್ಯ, ಬೇಗ ಬಾರೆ. ಈಗ ಪಾಯಸ ತಿನ್ನುವಂಥದ್ದೇನಾಗಿದೆ? ಅಯ್ಯೋ, ಅದು ಗೊತ್ತಿಲ್ಲಲ್ವಾ ವಿಷಯ ನಿಂಗೆ? ಅದೊಂದು ದೊಡ್ಡ ಕತೆ. ಬೀಗ್ರು ಮನೇಲಿ ಒಂದು ದೊಡ್ಡ ಸಮಸ್ಯೆ ಆಗಿ
ಮದ್ವೆಗೆ ಕಂಟಕ ಆಗುತ್ತೋ ಅಂತ ಭಯ ಆಗ್ಬಿಟ್ಟಿತ್ತು ಕಣೆ. ದೊಡ್ಡ ಸಮಸ್ಯೆನಾ? ಏನಮ್ಮ ಅದು? ಸೋಮಾ ಬಾ ಬೇಗ. ಎಲ್ಲೇ ನಿನ್ ಗಂಡ? ಹಾ, ಬೆಳಿಗ್ಗೆ ಬೇಗ ಎದ್ದು ಜಿಮ್ಮಿಗೆ ಹೋಗ್ಬೇಕು. ಅದು ಬಿಟ್ಟು ಈ ಸರ್ವತ್ತಲ್ಲಿ ಹೋಗ್ತಾರೇನೆ. ಅದಕ್ಕೆ ನೀವು ಊಟ ಕೂತ್ಕೊಳ್ಳಿ. ನೀವು ಊಟ ಬಿಡಿಸಿ. ಹಾ, ಲಕ್ಷ್ಮಣ, ನಾವಿಬ್ರು ಒಟ್ಟಿಗೆ ಊಟ ಮಾಡ್ತೀವಿ ಬಿಡು. ಅದಕ್ಕೆ ನೀವು ಕೂತ್ಕೊಳ್ಳಿ. ಅಲ್ವೋ, ನಾವಿಬ್ರು ಒಟ್ಟಿಗೆ ಊಟ ಮಾಡ್ತೀವಿ. ಅಕ್ಕ, ನೀ ಕುತ್ಕೋ, ನಾ ಬಡಿಸ್ತೀರಿ. ಏನು ನೀನು ಕುತ್ಕೋ, ಮಾತೇ ಕೇಳಲ್ಲ. ಅಯ್ಯೋ, ಯಾಕ್ರಿ ನಗ್ತಾ ಇದ್ದೀರಾ? ಏನೂ ಇಲ್ಲ, ಪ್ಲೇಟ್ ನೋಡಿ ನಗು ಬಂತು. ಪ್ರಪಂಚ ಬಹಳ ಮುಂದಕ್ಕೆ ಹೋಗ್ಬಿಟ್ಟಿದೆ. ನಾವು ಮುಂದೆ ಹೋಗ್ಬೇಕು ಅಂತ ಅನ್ಕೊಂಡು ಪ್ರಪಂಚಕ್ಕಿಂತ ನಾವು ಇನ್ನೂ ಹೆಚ್ಚಿಗೆ ಹೊರಟೋಗ್ಬಿಟ್ಟಿದೆ ಮುಂದೆ. ಒಂದು ವಿಷಯ ಗಮನಿಸಿದ್ದೀರಾ? ಹಿಂದೆ ನಾವು ಸ್ಟೀಲ್ ಪ್ಲೇಟೋ ಇಲ್ಲ ತಾಮ್ರದ ಪ್ಲೇಟ್ನಲ್ಲೂ ಊಟ ಮಾಡ್ತಿದ್ವಿ. ಅಕಸ್ಮಾತ್ ಏನಾದರೂ ಅದಕ್ಕೆ ಕೆಳಗಡೆ ಬಿದ್ದರೆ ಹೊಡೆದೋಗ್ತಿರ್ಲಿಲ್ಲ, ಮುಕ್ಕಾಗ್ತಿತ್ತು ಅಷ್ಟೇ. ಆದರೆ ಈ ಪಿಂಗಾಣಿ ಪ್ಲೇಟ್ ಇದೆಯಲ್ಲ, ಅಕಸ್ಮಾತ್ ಕೆಳಗಡೆ ಬಿದ್ದರೆ ಪೀಸ್ ಆಗಿಬಿಡುತ್ತೆ. ಯಾಕಿ ಮಾತು? ನಾವು ಮೊದಲು ತಾಮ್ರದ ಪ್ಲೇಟ್ನಲ್ಲೋ ಇಲ್ಲ ಸ್ಟೀಲ್ ಪ್ಲೇಟ್ನಲ್ಲೋ ಊಟ ಮಾಡ್ತಿದ್ವಿ. ಆದರೆ ಈಗ ಪಿಂಗಾಣಿ ತಟ್ಟೆ, ಗಾಜಿನ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ದೀವಿ. ಅದು ಫ್ಯಾಷನ್ ಅಪ್ಪ. ಬೆಂಕಿ ಬಿತ್ತು ಆ ಫ್ಯಾಷನ್ಗೆ. ಫ್ಯಾಷನ್ ಅಂತೆ ಫ್ಯಾಷನ್. ಯಾಕೆ ಈ ವಿಷಯ ಹೇಳ್ತಾ ಇದ್ದೀನಿ ಅಂತಂದ್ರೆ, ಹಿಂದೆಲ್ಲ ಸಂಸಾರದಲ್ಲಿ ಏನಾದರೂ ತಾಪತ್ರಯಗಳು ಮನಸ್ತಾಪಗಳು ಉಂಟಾದರೆ ಅಡ್ಜಸ್ಟ್ ಮಾಡಿಕೊಂಡು ಹೊಂದಿಸ್ಕೊಂಡು ಜೀವನಾನ ಸರಿ ಮಾಡಿಸ್ಕೊಂಡ್ಬಿಡ್ತಿದ್ವಿ. ಆದರೆ ಈಗ ಸರಿಪಡಿಸ್ಕೊಳ್ಳೋದು ತುಂಬ ಕಷ್ಟ. ಯಾಕೆಂದರೆ ಈಗಿನ ಸಂಬಂಧಗಳು ಪಿಂಗಾಣಿ ಪ್ಲೇಟ್ ಥರ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಹಟ್ ಅಂತ ಹೊಡೆದೋಗ್ಬಿಡುತ್ತೆ. ನಾನು ನಿಮ್ಮೆಲ್ಲರ ಹತ್ರ ಒಂದು ವಿಷಯ ಮಾತಾಡಬೇಕು. ಹೇಳಿ ಅದಕ್ಕೆ. ಆದರೆ ಯಾರೂ ಅದರ ಬಗ್ಗೆ ಯಾಕೆ ಏನು ಅಂತ ಚರ್ಚೆ ಮಾಡಬಾರ್ದು. ಅದೇನು ಅಂತ ಹೇಳೆ. ಕಾರ್ತಿಕ್ ನಿಶ್ಚಿತಾರ್ಥ ಆದಾಗಿಂದ ಮನೇಲಿ ಏನೋ ಒಂಥರ ಸಮಸ್ಯೆ, ಕಿರಿಕಿರಿ, ನಮ್ಮಲ್ಲೇ ಮನಸ್ತಾಪ. ಅದಕ್ಕೆ ದೊಡ್ಡವ್ರು ಹೇಳಿರೋದು, ನಿಶ್ಚಿತಾರ್ಥ ಆದಮೇಲೆ ಮದುವೆನ ತುಂಬ ದಿನ ಮುಂದೆ ಹಾಕಬಾರ್ದು ಅಂತ. ಅದು ಅಲ್ಲದೆ ಆದಷ್ಟು ಬೇಗ ಮದುವೆ ಮಾಡಿಬಿಡಿ ಅಂತ ಗುರುಗಳು ಹೇಳಿದ್ದಾರೆ. ಆದರೆ ನಾವು ಮದುವೆ ದಿನಾನೇ ಗೊತ್ತು ಮಾಡಿಲ್ಲ. ಇಲ್ಲ ಚಿಕ್ಕಪ್ಪ, ಹೆಲ್ತ್ ವಿಷಯದಲ್ಲಿ ತಾತ್ಸಾರ ಮಾಡೋದು ಒಳ್ಳೇದಲ್ಲ. ಆದ್ರೆ ಇದ್ದಕ್ಕಿದ್ದಾಗ ಯಾಕೋ ಈ ವಿಷಯ ಅಲ್ಲ. ಏನಿಲ್ಲಮ್ಮ, ಹಾಗೆ ನೆನ್ಪಂತು. ಮನೇಲಿ ಎಲ್ರದು ಹೆಲ್ತ್ ಚೆಕಪ್ ಆಗಿದೆ ತಾನೆ? ಇಲ್ಲಪ್ಪ, ಯಾರ್ದು ಆಗಿಲ್ಲ. ಆಗಿಲ್ವಾ? ಹಾಗಿದ್ರೆ ಹೆಲ್ತ್ ಚೆಕಪ್ಗೆ ನಾನು ಅರೇಂಜ್ ಮಾಡ್ತೀನಿ. ಚಿಕ್ಕಪ್ಪ, ನೀವು ಅಪ್ಪ ಫ್ರೀ ಮಾಡ್ಕೊಬೇಕು. ನಿಮ್ಮ ಅಪ್ಪನ ಚೆಕಪ್ ಆಗಿರಬಹುದು. ಅಮ್ಮ, ನಿನ್ಗೆ ಅಪ್ಪ ಯಾವ್ಯಾವ ಟ್ಯಾಬ್ಲೆಟ್ ತಗೊಂತಾರೆ ಅಂತ ಗೊತ್ತಲ್ವಾ? ಮೆಡಿಸಿನ್ ಯಾವ್ದು ಅಂತ ನಂಗೆ ಗೊತ್ತಿಲ್ಲ ಕಣೋ. ಬೆಳಗ್ಗೆ ಒಂದು ರಾತ್ರಿ ಒಂದು ತಗೊಳ್ತಾರಲ್ಲ, ಆ ಬಣ್ಣ ಏನು ಅಂತ ನನಗೆ ಗೊತ್ತು ಅಲ್ವೋ. ಅಷ್ಟಕ್ಕೂ ನಾನು ಮೆಡಿಸಿನ್ ಹೆಸರು ಯಾಕೆ ಓದ್ಲಿ? ಕಾರ್ತಿಕ್, ಈಗ ಇದನ್ನೆಲ್ಲ ಯಾಕೆ ಕೇಳ್ತಾ ಇದ್ದಿ? ಈ ಸುಮ್ನೆ ಚಿಕ್ಕಪ್ಪ, ಕ್ಯಾಶುಯಲ್ ಆಗಿ. ಅಮ್ಮ, ಅಪ್ಪ ಟ್ಯಾಬ್ಲೆಟ್ ತಗೊಂಡ್ರ? ಇನ್ನೂ ಇಲ್ಲ ಅನ್ಸುತ್ತೆ. ಸರಿ, ನಾನೇ ಕೊಡ್ತೀನಿ. ಅಲ್ವೋ, ಇದಕ್ಕಿದ್ದಾಗ ಇದೇನು? ಏನಮ್ಮ ನೀನು, ಜವಾಬ್ದಾರಿ ಅಂದ್ರೆ ಬರೀ ಆಫೀಸ್ ಜವಾಬ್ದಾರಿನೇನಾ? ನಮ್ಮ ಮನೆಯವ್ರ ಬಗ್ಗೆ, ನಮ್ಮ ಮನೆ ಬಗ್ಗೆ ಎಲ್ಲ ಯೋಚನೆ ಮಾಡ್ಬೇಕಲ್ವಾ? ಸರಿ ಸರಿ, ನೀವೆಲ್ಲರೂ ಮಾತಾಡ್ತಾ ಇರಿ, ನಾನು ಹೋಗಿ ಅಪ್ಪಗೆ ಟ್ಯಾಬ್ಲೆಟ್ ಕೊಟ್ಟು ಬರ್ತೀನಿ.
ಗಿರ್ಜಮ್ಮ ಏನ್ ಯೋಚನೆ ಮಾಡ್ತಿದ್ಯಾ? ಸತ್ಯ, ನೀನು ಇತ್ತೀಚೆಗೆ ನಿಮ್ಮ ಅಪ್ಪನ ಬಗ್ಗೆ ತುಂಬ ಯೋಚನೆ ಮಾಡ್ತೀಯ. ಯಾಕಮ್ಮ, ಅವನು ನೆನಪಾಗ್ತಿದೆಯೇನೆ? ಅಥವಾ ನಿನ್ನ ಮನಸ್ಸಲ್ಲಿ ಬೇರೆ ಏನೋ ಇದೆಯಾ? ಅಪ್ಪನ ನೆನಪು ಮಾಡಿಕೊಂಡು ಮಂಕಾಗಿರ್ತೀಯ, ಒಗುಟೊಗುಟಾಗಿ ಮಾತಾಡ್ತೀಯ. ಏನಾಯ್ತು ಸತ್ಯ? ಗಿರ್ಜಮ್ಮ, ಅಪ್ಪ ಇನ್ನೊಂದಷ್ಟು ವರ್ಷ ನಮ್ ಜೊತೆ ಇರ್ಬೇಕಿತ್ತು ಅನ್ಸುತ್ತೆ. ಅಪ್ಪ ನನ್ ಸುತ್ತ ಇರೋ ಹಾಗೆ, ಮಗಳೇ ಅಂತ ಕರೆದ ಹಾಗೆ ಏನೇನೋ ಅನ್ಸುತ್ತೆ ಗಿರ್ಜಮ್ಮ. ಗಿರ್ಜಮ್ಮ, ನನ್ಗೆ ಅಪ್ಪನೇ ನಮ್ಮನ್ ಬಿಟ್ಟು ಹೋದ್ರು ಅಥವಾ ಅಪ್ಪನ ನಮ್ಮಿಂದ ಯಾರಾದ್ರೂ ದೂರ ಮಾಡಿದಾರೋ ಅನ್ನೋಂತ ಅನುಮಾನ ಶುರುವಾಗಿದೆ. ಏನಾಯ್ತೆ ನಿನಗೆ? ಅವತ್ತು ಇದೇ ಮಾತನ್ನು ಕೇಳಿದೆ, ಇವತ್ತು ಅದೇ ಮಾತನ್ನು ಕೇಳ್ತಾ ಇದೆಯಾ? ಅವನನ್ನು ಉಳಿಸ್ಕೊಳ್ಳೋ ಅದೃಷ್ಟ ನಾವು ಪಡ್ಕೊಂಡು ಬಂದಿರಲಿಲ್ಲ ಕಣೆ. ಅದನ್ನು ಬಿಟ್ಟು ನಮ್ಮಿಂದ ಅವನನ್ನು ಯಾರೇ ದೂರ ಮಾಡ್ತಾರೆ? ನೀನು ಯಾರನ್ನ ಮನಸ್ಸಲ್ಲಿ ಇಟ್ಕೊಂಡು ಈ ಮಾತು ಕೇಳ್ತಾ ಇದೀಯಾ? ಆ ದೇವ್ರೆ ತಾನೆ ನಮ್ಮಪ್ಪನಂತ ವ್ಯಕ್ತಿ ಭೂಮಿ ಮೇಲೆ ಇರೋದಕ್ಕೆ ಬಿಡದೆ ಅವನ ಹತ್ರ ಕರ್ಕೊಂಡಿದ್ದು. ರಕ್ತ ಹೀರೋ ರಾಕ್ಷಸರೆಲ್ಲ ಈ ಭೂಮಿ ಮೇಲೆ ಆರಾಮಾಗಿರುವಾಗ ದೇವ್ರಂತ ವ್ಯಕ್ತಿನ ಯಾಕೆ ಉಳಿಸ್ಲಿಲ್ಲ ಗಿರ್ಜಮ್ಮ? ನೀನೇ ಹೇಳು, ನಮ್ಮಪ್ಪನ ನಮ್ಮಿಂದ ದೂರ ಮಾಡಿದ್ದ ದೇವ್ರೆ ತಾನೆ. ಅಪ್ಪನ ಸಾವಿನ ವಿಷಯ ಅಂತ ಬಂದಾಗ ನಾನು ಆ ದೇವ್ರನ್ನು ಕ್ಷಮಿಸಲ್ಲ ಗಿರ್ಜಮ್ಮ. ದೇವ್ರೇ ಆಗ್ಲಿ ಯಾರೇ ಆಗ್ಲಿ ನಮ್ಮಪ್ಪನ ನಮ್ಮಿಂದ ದೂರ ಮಾಡಿದವರು ಪಶ್ಚಾತ್ತಾಪ ಪಡ್ಲೇಬೇಕು. ಯಾವತ್ತಿದ್ರು ನಿಮ್ಮ ಮೊಮ್ಮಗಳೇ ನಮ್ಮನೆ ಸೊಸೆ. ಹಲೋ. ಹಲೋ ಸತ್ಯ, ಊಟ ಆಯ್ತಾ? ಆಯ್ತು, ಹೇಳು, ಏನ್ ಕಾಲ್ ಮಾಡಿದ್ದು? ಅದೇ ಸತ್ಯ, ಅಮ್ಮಟೆಗೇನೋ ಫೋನ್ ಮಾಡಿದ್ದಂತಲ್ಲ, ಗ್ಯಾರೇಜ್ ಹತ್ರ ಯಾರಾದ್ರೂ ಬಂದಿದ್ರ ಅಂತ ಕೇಳಕ್ಕೆ. ಶೆಟ್ರ್ ಗಾಡಿ ರಿಪೇರಿ ಆದ್ಮೇಲೆ ಅಮ್ಮಟೈಲಿ ಇರ್ಲಿಲ್ಲ, ಗ್ಯಾರೇಜ್ ಅಲ್ಲಿ ಇದ್ದಿದ್ ನಾನೇ. ಹೌದಾ? ಗಾಡಿ ಹತ್ರ ಯಾರಾದ್ರೂ ನಿಂತಿದ್ರಾ? ಅಲ್ಲಿ ಯಾರಾದ್ರೂ ಬಂದಿದ್ರಾ? ನೀನ್ ಅವ್ರು ನೋಡಿದ್ಯಾ? ಯಾಕೆ ಸತ್ಯ, ಏನಾಯ್ತು? ಗ್ಯಾರೇಜ್ ಹತ್ರ ಬಂದು ಯಾರಾದ್ರೂ ಗ್ಯಾರೇಜ್ ಅಲ್ಲಿ ಇದ್ದಿದ್ದ ಐಟಮ್ ಕತ್ಕೊಂಡೋದ್ರ? ನನ್ ಕಣ್ಣಿಗೆಲ್ಲ ಕರೆಕ್ಟ್ ಆಗಿ ಕಾಣ್ತಿದೆ. ಜಾಸ್ತಿ ಮಾತಾಡ್ಬೇಡ, ಕೇಳಿದಕ್ಕೆ ಉತ್ತರ ಕೊಡು. ನೀನಿದ್ದಾಗ ಯಾರಾದ್ರೂ ಬಂದಿದ್ರಾ? ನಾನಿದ್ದಾಗ ಇಲ್ಲ ಸತ್ಯ, ನಾನಿದ್ದ ಗ್ಯಾರೇಜ್ ಹತ್ರ ಯಾರು ಬಂದಿರ್ಲಿಲ್ಲ. ಯಾಕೆ ಸತ್ಯ, ಏನಾಯ್ತು? ಏನಿಲ್ಲ ಬಿಡು, ನಾಳೆ ಹೇಳ್ತೀನಿ. ಏನ್ ಸತ್ಯ ನೀನು ನೋಡು, ನೀನ್ ಇವಾಗ ಯಾವ್ದಾವ್ದೋ ವಿಷಯದ ಬಗ್ಗೆ ಯೋಚನೆ ಮಾಡೋದನ್ನ ಫಸ್ಟ್ ಬಿಡು. ನೀನ್ ಇವಾಗ ಯೋಚನೆ ಮಾಡ್ಬೇಕಾಗಿರೋದು ಅಮೂಲ್ ಬೇಬಿ ಬಗ್ಗೆ ಅಲ್ಲ ಸತ್ಯ. ನೀನ್ ಅಮೂಲ್ ಬೇಬಿಗೆ ಅಷ್ಟೆಲ್ಲಾ ಬೈದು ಬುದ್ಧಿ ಹೇಳಿ ಮನೆ ಡ್ರಾಪ್ ಮಾಡಿ ಬಂದಲ್ಲ, ಅವ್ನ್ ಕರೆಕ್ಟ್ ಟೈಮಿಗೆ ಮನೆಗೆ ಹೋದ್ನ, ಕರೆಕ್ಟ್ ಟೈಮಿಗೆ ಊಟ ಮಾಡದ್ನ, ನಿದ್ದೆ ಮಾಡದ್ನ, ಮನೆಯವ್ರು ಅವ್ನಿಗೆ ಏನಾದ್ರು ಬೈದ್ರ ಅನ್ನೋದ್ರ ಬಗ್ಗೆ ಏನಾದ್ರು ಅಪ್ಡೇಟ್ಸ್ ಕೇಳಿದ್ಯಾ? ಏನಿಲ್ಲ ಕಣೋ. ಯಾಕೆ ಹೇಳ್ತಿದ್ಯಾ ನೋಡು, ನೀ ಎಲ್ಲ ಯಾವ ಸೀಮೆ ಲವ್ವರು ಸತ್ಯ. ಸತ್ಯ,
ಲವರ್ ಅಂದ್ರೆ ಹೆಂಗಿರ್ಬೇಕು? 3 ಹೊತ್ತು ಒಂದ್ ತಲೆ ತಿಂತಾ ಇರ್ಬೇಕು. ಕೂತಿದ್ಯಾ, ನಿಂತಿದ್ಯಾ, ಊಟ ಆಯ್ತಾ, ತಿಂಡಿ ಆಯ್ತಾ, ಮಲಗಿದ್ಯಾ, ಗೊರ್ಕೆ ಹೊಡಿತಿದ್ಯಾ, ಗೊರ್ಕೆ ಹೊಡಿತಿದ್ರು ಕನ್ಸಲ್ಲಿ ನಾನು ಬರ್ತಾ ಇದ್ದೀನ ಅಂತ ಕೇಳ್ಬೇಕು. ಗೊತ್ತಾಯ್ತು. ಇವತ್ತಿನ ಕಾಲದಲ್ಲಿ ಮೊಬೈಲ್ ಕಂಪ್ನಿಯವರ ಬದುಕಿರೋದೇ ಲವರ್ಸ್ ಗಳಿಂದ. ಅಂತದ್ರಲ್ಲಿ ನೀನ್ ಮೊಬೈಲ್ ನ ಮೂಲೆಗೆಸ್ತು ಮನ್ಸಲ್ಲಿ ಲವ್ ನ ಲಾಕ್ ಮಾಡ್ಕೊಂಡ್ ಕೂತಿದ್ಯಲ್ಲ, ನೀನ್ ಬುದ್ಧಿಗೆ ಏನ್ ತಗೊಂಡ್ ಹೊಡಿಬೇಕು ಹೇಳು? ಈಗ ನನಗೇನ್ ಮಾಡು ಅಂತೀಯೋ? ಕಾಲ್ ಮಾಡು ಸತ್ಯ, ಕಾಲ್ ಮಾಡು. ಅಮೂಲ್ ಬೇಬಿಗೊಂದು ಕಾಲ್ ಮಾಡಿ ಏನು ಎತ್ತ ಅಂತ ವಿಚಾರಿಸು. ಸರಿ, ನಾನು ಈಗಲೇ ಫೋನ್ ಮಾಡ್ತೀನಿ. ನಿಮ್ಮಂತ ಎಲ್ಬೋರ್ಡ್ ಲವರ್ಸ್ ಬುದ್ಧಿ ಹೇಳ್ಬೇಕು ಅಂತಂದ್ರೆ ನಮ್ ಬಾಸ್ ಕಾಶಿನಾಥ್ ಅವ್ರು ಮತ್ತೆ ಔಟ್ ಬರ್ಬೇಕೇನೋ. ಆಯ್ತಾಯ್ತು, ಇವಾಗ ಫೋನ್ ಮಾಡು. ಏನ್ ಸಮಾಚಾರ ಕಾರ್ತಿಕ್? ಇಷ್ಟೊತ್ತಲ್ಲಿ ಫೋನ್ ಮಾಡಿದ್ಯಾ? ಎಲ್ಲ ಓಕೆ ಅಲ್ವಾ? ಬ್ರೋ ನಿನ್ ಜೊತೆ ಅರ್ಜೆಂಟ್ ಒಂದು ವಿಷಯ ಮಾತಾಡ್ಬೇಕು. ಯಾಕೆ ಟೆನ್ಷನ್ ಇದೆಯಾ? ಈಗ ನೀನ್ ಎಲ್ಲಿದ್ಯಾ? ಬ್ರೋ ನಾನು ಮನೇಲೇ ಇದ್ದೀನಿ. ಮನೇಲ? ಹೌದು ಬ್ರೋ, ಅಪ್ಪ ನನ್ನ ಹೋಟೆಲ್ಗೆ ಹುಡ್ಕೊಂಡ್ ಬಂದಿದ್ರು. ಅಪ್ಪ ಅಲ್ಲಿವರೆಗೂ ನನ್ನ ಹುಡ್ಕೊಂಡ್ ಬಂದಿದ್ದು ನೋಡಿ ನನ್ನ ಮನ್ಸು ತಡಿಲಿಲ್ಲ. ಅದಕ್ಕೆ ನಾನೇ ಕ್ಷಮೆ ಕೇಳಿ ಮನೆಗೆ ಬಂದೆ. ವಾವ್, ಗುಡ್, ದಟ್ಸ್ ಮೈ ಬಾಯ್. ಈ ವಯಸ್ಸಲ್ಲಿ ಅವ್ರ ಮನ್ಸನ್ನು ನೋಸೋದು ಅಷ್ಟು ಸರಿ ಇರಲ್ಲ ಕಾರ್ತಿಕ್. ಒಳ್ಳೆ ಕೆಲಸನೇ ಮಾಡಿದ್ಯಾ. ಅಂದಾಗೆ ನಿನ್ ಮನ್ಸಲ್ಲಿ ಏನಿದೆ ಅಂತ ಮನೆಯವ್ರು ಎಲ್ರಿಗೂ ಹೇಳಿದ್ಯಲ್ವಾ? ಇಲ್ಲ ಬ್ರೋ, ಆ ವಿಷಯದ ಬಗ್ಗೆ ನಾನು ನಿನ್ನ ಹತ್ರ ಮಾತಾಡ್ಬೇಕು ಅಂತಿರೋದು. ಇದ್ರಲ್ಲಿ ಮಾತಾಡೋದೇನಿದ್ಯೋ? ನಿನ್ ಮನ್ಸಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ನಿಂಗೆ ಕ್ಲಾರಿಟಿ ಸಿಕ್ಕಿದೆ. ನೀನೀಗ ಕ್ಲಿಯರ್ ಆಗಿದ್ಯಾ ಬ್ರೋ? ಮನೆಯವ್ರ ಹತ್ರ ಆಗ್ಲಿ, ನಿನ್ ಹುಡುಗಿ ಹತ್ರ ಆಗ್ಲಿ ನೀನ್ ನೇರವಾಗಿ ಮಾತಾಡ್ಬೋದು. ಇಲ್ಲ ಬ್ರೋ, ಅದು ನೀನ್ ಅನ್ಕೊಂಡಿರೋ ಸುಲಭ ಅಲ್ಲ. ಇಲ್ಲಿ ವಾತಾವರಣ ಬೇರೆ ಇದೆ. ಈ ಟೈಮಲ್ಲಿ ನಾನು ವಿಷಯ ಮಾತಾಡೋದು ಸರಿನೋ ತಪ್ಪೋ ಗೊತ್ತಾಗ್ತಾ ಇಲ್ಲ. ಏನಾಯ್ತು ಬ್ರೋ? ಮನೇಲಿ ಬೇರೆ ಏನಾದ್ರೂ? ಅದನ್ನೆಲ್ಲ ಇವಾಗ ಫೋನಲ್ಲಿ ಹೇಳಕ್ಕಾಗಲ್ಲ ಬ್ರೋ. ನಾನು ನಿನ್ನ ಮೀಟ್ ಮಾಡಬೇಕು, ನಿನ್ನ ಜೊತೆ ಮಾತಾಡಬೇಕು. ನಿನ್ನ ಮನೆಗೆ ಬರೋಕ್ಕಾಗತ್ತಾ? ಬ್ರೋ, ಸತ್ಯನೂ ಕಾಲ್ ಮಾಡ್ತಿದ್ದಾಳೆ. ನಾನು ಅವಳ ಜೊತೆನೂ ಏನೂ ಮಾತಾಡಿಲ್ಲ. ಯಾಕೆ ಬ್ರೋ? ಸರಿ, ಒಂದ್ ಕೆಲಸ ಮಾಡು, ನೀನ್ ಸತ್ಯನ್ ಕಾಲ್ ಅಟೆಂಡ್ ಮಾಡು, ಅವ್ರ ಜೊತೆ ಮಾತಾಡು. ನಾನು ನಾಳೆನೆ ಮನೆಗೆ ಬರ್ತೀನಿ. ಓಕೆ, ನಾನು ಕಾಯ್ತಾ ಇರ್ತೀನಿ. ಓಕೆ, ಟೇಕ್ ಕೇರ್ ಬ್ರೋ. ಅಲ್ಲಿವರೆಗೂ ಕೂಲ್ ಆಗಿರು, ಆಯ್ತಾ? ಪ್ರಪಂಚದಲ್ಲಿ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಇದ್ದೇ ಇರುತ್ತೆ. ಸೊ ಟೇಕ್ ಇಟ್ ಈಸಿ, ಓಕೆ? ತುಂಬಾ ತಲೆ ಕೆಡ್ಸ್ಕೊಂಡು ಯಾವ್ದಕ್ಕೂ ಓವರ್ ರಿಯಾಕ್ಟ್ ಮಾಡಕ್ ಹೋಗ್ಬೇಡ.